ಮತ್ತೆ ಬೆಂಗಳೂರು ನಮ್ಮ ಮೆಟ್ರೋ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಫೆಬ್ರವರಿಯಿಂದ ನಮ್ಮ ಮೆಟ್ರೋ ದರವನ್ನು ಏರಿಕೆ ಮಾಡಲು ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಮುಂದಾಗಿದೆ. 2025ರಲ್ಲಿ ಶೇಕಡ 71ರಷ್ಟು ದರ ಏರಿಕೆ ಮಾಡಲಾಗಿತ್ತು. ಆದರೆ ಈಗ ಶೇಕಡ 5ರಷ್ಟು ದರ ಏರಿಕೆಗೆ ಸಿದ್ಧತೆ ನಡೆಯುತ್ತಿದೆ. ಶುಲ್ಕ ನಿಗದಿ ಸಮಿತಿ ಪ್ರತಿ ವರ್ಷ ಟಿಕೆಟ್ ಶುಲ್ಕದಲ್ಲಿ ಶೇಕಡ 5ರಷ್ಟು ಹೆಚ್ಚಳವನ್ನು ಸೂಚಿಸಿದ ಕಾರಣ ಏರಿಕೆಯಾಗಲಿದೆ. ಈ ಹೆಚ್ಚಳವು ಸಾರ್ವಜನಿಕ ಸಾರಿಗೆ ಬಳಕೆದಾರರ ಮೇಲೆ ಹೆಚ್ಚುತ್ತಿರುವ ಆರ್ಥಿಕ ಹೊರೆಗೆ ಕಾರಣವಾಗುತ್ತದೆ. ಪ್ರಸ್ತಾವಿತ ವರ್ಷದಿಂದ ವರ್ಷಕ್ಕೆ ದರ ಹೆಚ್ಚಳವು ಪ್ರಯಾಣಿಕರಿಂದ ತೀವ್ರ ಟೀಕೆಗೆ ಗುರಿಯಾಗಿದೆ. ಅವರಲ್ಲಿ ಹಲವರು ಸಾರ್ವಜನಿಕ ಸಾರಿಗೆಯು ಸಾಮಾನ್ಯ ನಾಗರಿಕರಿಗೆ ನಿಧಾನವಾಗಿ ತಲುಪಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಮೆಟ್ರೋ ಪ್ರಯಾಣವು ಕೈಗೆಟುಕುವ ದರವಾಗಿರಬೇಕು, ಪ್ರೀಮಿಯಂ ಸೇವೆಯಲ್ಲ ಎಂದು ದೈನಂದಿನ ಪ್ರಯಾಣಿಕರಾದ ವಿನೋದ್ ಕುಮಾರ್ ಹೇಳಿದರು. ಕಳೆದ ವರ್ಷ ಹೆಚ್ಚಳದ ನಂತರ ಇದು ಗಾಯಕ್ಕೆ ಮತ್ತಷ್ಟು ಬರೆ ಎಳೆದಂತೆ ಭಾಸವಾಗುತ್ತಿದೆ. ಮೆಟ್ರೋ ರೈಲ್ವೆ ಕಾಯ್ದೆ 2002ರ ಸೆಕ್ಷನ್ 33ರ ಅಡಿಯಲ್ಲಿ ಕಾನೂನುಬದ್ಧವಾಗಿ ಬದ್ಧವಾಗಿರುವ ಶಿಫಾರಸುಗಳನ್ನು ಅಂಗೀಕರಿಸಿದ ನಂತರ BMRCL 2025ರ ದರ ಪರಿಷ್ಕರಣೆಯನ್ನು ಜಾರಿಗೆ ತಂದಿದೆ. ಪ್ರಯಾಣ ದರ ಅಗ್ಗವಾಗಿಲ್ಲದಿರಬಹುದು, ಆದರೆ ಪೀಕ್ ಸಮಯದಲ್ಲಿ ರೈಲುಗಳು ಸಾಮರ್ಥ್ಯಕ್ಕಿಂತ ಹೆಚ್ಚು ತುಂಬಿದಾಗ ಇದನ್ನು ಐಷಾರಾಮಿ ಸೇವೆ ಎಂದು ಕರೆಯುವುದು ತಮಾಷೆಯಾಗಿದೆ ಎಂದು ಮತ್ತೊಬ್ಬ ನಿಯಮಿತ ಪ್ರಯಾಣಿಕ ವೆಂಕಟೇಶ್ ಹೇಳಿದರು. ಮೊಬಿಲಿಟಿ ತಜ್ಞ ಸತ್ಯ ಅರಿಕುರ್ತಂ ಪ್ರಸ್ತಾವಿತ ದರ ಏರಿಕೆಯನ್ನ ನ್ಯಾಯದ ವಿಡಂಬನೆ ಎಂದು ಕರೆದರು. ದರ ಸೂತ್ರದ ದೋಷಪೂರಿತ ವ್ಯಾಖ್ಯಾನ ಎಂದು ಅವರು ವಿವರಿಸಿದ್ರಿಂದ ಪ್ರಯಾಣಿಕರು ಈಗಾಗಲೇ ಸುಮಾರು ಶೇಕಡ 32ರಷ್ಟು ಹೆಚ್ಚು ಪಾವತಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಅನ್ಯಾಯದ ದರಗಳನ್ನು ಸೌಮ್ಯವಾಗಿ ಸ್ವೀಕರಿಸುವುದು ಮತ್ತೊಂದು ಏರಿಕೆ ಮಾಡಲು ಪ್ರೋತ್ಸಾಹಿಸುತ್ತಿದೆ. ಚುನಾಯಿತ ಪ್ರತಿನಿಧಿಗಳು ನಾಗರಿಕರೊಂದಿಗೆ ನಿಲ್ಲಬೇಕು, ಮೆಟ್ರೋವನ್ನು ಹೊಣೆಗಾರರನ್ನಾಗಿ ಮಾಡಬೇಕು ಎಂದು ಅವರು ಹೇಳಿದರು. ಸೇವಾ ಗುಣಮಟ್ಟದಲ್ಲಿ ಹೋಲಿಸಬಹುದಾದ ಸುಧಾರಣೆ ಇಲ್ಲದಿರುವುದರಿಂದ ಪದೇ ಪದೇ ಶುಲ್ಕ ಹೆಚ್ಚಳ ಮಾಡುವುದರಿಂದ ಪ್ರಯಾಣಿಕರು ಮತ್ತೆ ದಟ್ಟಣೆಯ ರಸ್ತೆಗಳಿಗೆ ಮರಳಬಹುದು ಎಂದು ಹಲವು ಅಭಿಪ್ರಾಯಪಟ್ಟಿದ್ದಾರೆ.